ನಮಸ್ಕಾರ ಎಲ್ರಿಗೂ. ಈ ವರ್ಷ ಚಿತ್ರರಂಗದಲ್ಲಿ ಹಲವು ಸಾವು ನೋವುಗಳು ನಡೆದು ಹೋಗಿದೆ. ವರ್ಷದಿಂದ ವರ್ಷಕ್ಕೆ ಚಿತ್ರರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ. ಈ ವರ್ಷದ ಶುರುವಿನಲ್ಲೇ ಚಿತ್ರರಂಗದ ಹಿರಿಯ ಜೀವಿಗಳು ಇಹಲೋಕ ತ್ಯಜಿಸಿದ್ದಾರೆ. ಇನ್ನು ಯುವ ನಟ ನಟಿಯರು ಹೃದಯಾಘಾತಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲದೆ ಚಿತ್ರರಂಗದಲ್ಲಿ ಮಿಂಚಬೇಕಿದ್ದ ನಟ ನಟಿಯರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸದ್ಯ ಈಗ ತಮಿಳಿನ ಖ್ಯಾತ ನಟ ಅಷ್ಟೇ ಅಲ್ಲದೆ ಯಶ್ ಸಿನಿಮಾದಲ್ಲಿ ನಟಿಸಿದಂಥ ಖ್ಯಾತ ನಟ ಈಗ ಹೃದಯಾಘಾತಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಇವರಿಗೆ ಕೇವಲ 49 ವರ್ಷ ವಯಸ್ಸಾಗಿತ್ತು. ಹೌದು, ಕನ್ನಡ ಚಿತ್ರರಂಗಕ್ಕೆ ಸೇರಿದಂತೆ ಬಹುಭಾಷಾ ನಟನಾಗಿ ಗುರುತಿಸಿಕೊಂಡಿದ್ದ ನಟ ಡ್ಯಾನಿಯಲ್ ಬ್ಯಾಲರ್ಜಿ ವಿಧಿವಶರಾಗಿದ್ದಾರೆ. ಕನ್ನಡ, ತಮಿಳು, ಮಲಯಾಳಂ ಚಿತ್ರಗಳಲ್ಲಿ ನಟಿಸಿದ್ದ ಡ್ಯಾನಿಯಲ್ ಬ್ಯಾಲರ್ಜಿ ನಿನ್ನೆ ಅಂದರೆ ಶುಕ್ರವಾರದಂದು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಡ್ಯಾನಿಯಲ್ ಬ್ಯಾಲರ್ಜಿ ತಮಿಳು ಖ್ಯಾತ ನಟ ಸಿದ್ಧಲಿಂಗಯ್ಯವರ ಸೋದರ ಸಂಬಂಧಿ. ತಮಿಳು ಸಿನಿಮಾ ರಂಗದಲ್ಲಿ ಬಾಲಾಜಿ ವಿಲನ್ ಆಗಿ ಹೆಸರು ಮಾಡಿದ್ರು. ಕನ್ನಡದಲ್ಲಿ ಕೂಡ ಅವರು ಕೆಲವೊಂದು ಸಿನಿಮಾಗಳು ನಟಿಸಿದ್ದಾರೆ. ಅದರಲ್ಲಿ 2011ರಲ್ಲಿ ತೆರೆಗೊಂಡಂಥ ಯಶ್ ಸಿನಿಮಾ ಕಿರಾತಕ ಚಿತ್ರದ ಮೂಲಕ ಡ್ಯಾನಿಯಲ್ ಬ್ಯಾಲರ್ಜಿ ಕನ್ನಡಕ್ಕೆ ಕೂಡ ಬಂದರು. ಶುಕ್ರವಾರ ಡ್ಯಾನಿಯಲ್ ಬ್ಯಾಲರ್ಜಿಗೆ ಏಕಾಏಕಿ ಹೃದಯಾಘಾತ ಸಂಭವಿಸಿದ್ದು ಕೂಡಲೇ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ದುರದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಪಾರ್ಥಿವ ಶರೀರವನ್ನು ಶನಿವಾರ ಪುರೈಸೈವಲ್ಕಂನಲ್ಲಿರುವ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುವುದು ಅಂತ ಅವರ ಬಲ್ಲ ಮೂಲಗಳು ತಿಳಿಸಿವೆ. ನಟ ಡ್ಯಾನಿಯಲ್ ಬ್ಯಾಲರ್ಜಿ ಕನ್ನಡ ಖ್ಯಾತ ನಿರ್ದೇಶಕ ಸಿದ್ಧಲಿಂಗಯ್ಯವರ ಕುಟುಂಬದ ಸದಸ್ಯರಾಗಿದ್ದರು. ಚಿತ್ರಗಳಲ್ಲಿ ಖಳನಾಯಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಿದ್ರು. ರಾಕಿಂಗ್ ಸ್ಟಾರ್ ಯಶ್ ನಟನ ಕಿರಾತಕ ಸಿನಿಮಾದಲ್ಲಿ ವಿಲನ್ ಆಗಿದ್ರು. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಚಿತ್ರಗಳ ಭಾಷೆಯ ಚಿತ್ರಗಳಲ್ಲಿ ನಟಿಸಿರುವ ಡ್ಯಾನಿಯಲ್ ಬ್ಯಾಲರ್ಜಿ ಕನ್ನಡದಲ್ಲಿ ಕಿರಾತಕ, ಶಿವಾಜಿನಗರ, ಬೆಂಗಳೂರು ಅಂಡರ್ವರ್ಲ್ಡ್, ಡವ್ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಕನ್ನಡ ಸಿನಿಪ್ರಿಯರು ಕೂಡ ಇವರು ಚಿರಪರಿಚಿತರು. ಸಿನಿಮಾ ರಂಗ ಹೊರತುಪಡಿಸಿ ಧಾರ್ಮಿಕ ಕಾರ್ಯಗಳಲ್ಲೂ ಡ್ಯಾನಿಯಲ್ ಬ್ಯಾಲರ್ಜಿ ಸಕ್ರಿಯರಾಗಿದ್ದರು. ಅನೇಕ ದೇವಾಲಯಗಳನ್ನು ಕಟ್ಟಿಸಿದರು. ಈ ನಟನ ಅಗಲಿಕೆಗೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸೋಣ. ಧನ್ಯವಾದಗಳು.